ಇತ್ತು. ಬಸ್ ಬೇರೆ ಈಗ ಸಿಕ್ಕಿರ್ಲಿಲ್ಲ. ಈ ಅಮ್ಮನಿಗೆ ಹೇಳಿದೆ ತಿಂಡಿನ ಬೇಗ ಬೇಗ ಮಾಡಿ ಕೊಡು ಅಂತ. ಬರೀ ಇದೇ ಆಯಿತು. ಸದ್ಯ ಈಗ ಬಾಸ್ ಬೇರೆ ಬರ್ತಾರೆ, ಎಲ್ಲ ರೆಡಿ ಮಾಡಬೇಕಲ್ಲ. ಶೇ, ಎಲ್ಲ ಆಚೀಚೆ ಆಗೋಗಿದೆ. ಇದೊಂದು ಲ್ಯಾಪ್ಟಾಪ್ ಸಹ ಓಪನ್ ಮಾಡಬೇಕಲ್ಲ ಈಗ. ಶೇ, ಇದ್ರಲ್ಲಿ ಪಾಸ್ಪೋರ್ಟ್ ಬೇರೆ ಇದೆ, ನನಗೆ ಸಹ ಗೊತ್ತಿಲ್ಲ ಏನು ಹಾಕಿದ್ದಾರೆ ಏನೋ. ಇರಲಿ, ಅವರೇ ಬಂದು ನೋಡ್ತಾರೆ. ಅಬ್ಬಾ ಆಯ್ತು ಇವಾಗ. ನಾನು ಆಫೀಸ್ಗೆ ಬರ್ತಾ ಇದ್ದೇನೆ. ಹೌದೌದು, ಓ ಲೇಟ್ ಆಯ್ತು ಮಾರ್ರೆ. ಹೌದೌದು, ಬನ್ನಿ ಬನ್ನಿ, ಆಫೀಸಲ್ಲಿ ಮಾತಾಡುವ ಸ್ವಲ್ಪ ಹೊತ್ತು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಅಯ್ಯೋ, ಮೇಡಮ್ ಬಂದರು, ಗೊತ್ತೇ ಆಗಲಿಲ್ಲ. ಅವ್ರಿಗೆ ವಿಶ್ ಮಾಡಬೇಕಲ್ಲ. ಮೇಡಮ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಮತ್ತೆ ಏನು ಸಮಾಚಾರ? ಏನಿಲ್ಲ ಮೇಡಮ್, ನೀವು ತುಂಬ ಬ್ಯುಸಿ ಅಲ್ವಾ? ಬ್ಯುಸಿನೇ. ಆಮೇಲೆ? ಹೌದು ಮೇಡಮ್, ಆಫೀಸ್ ಅಂದ ಮೇಲೆ ಬ್ಯುಸಿ ಇರಲೇಬೇಕು. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸ್ವಲ್ಪ ನನ್ನ ಕಡೆ ಕೂಡ ಗಮನ ಸಲ್ಲಿಸಿ. ಏನು? ನೀವು ನನ್ನ ಹತ್ರ ಮಾತಾಡೋದೇ ಇಲ್ಲ ಮೇಡಮ್. ಯಾವಾಗ ನೋಡಿದ್ರು ಆಫೀಸ್ ಆಫೀಸ್ ಅಂತ ಇರ್ತೀರಾ. ನನ್ನ ಬಿಸ್ನೆಸ್ ಬಗ್ಗೆ ನಾನು ಬ್ಯುಸಿ ಇರಬೇಕಲ್ಲ. ಈಗಲಾದರೂ ನನಗೆ ಸಮಯವನ್ನು ಕೊಡ್ತೀರಾ? ಹೇಳು ಹೇಳು, ಏನು ಸಮಾಚಾರ? ಏನಿಲ್ಲ ಮೇಡಮ್, ಅದು ನನಗೆ ಸ್ವಲ್ಪ ಸಾಲ ಬೇಕಿತ್ತು. ಸಾಲನಾ? ಎಷ್ಟು ಬೇಕಿತ್ತು? ಜಾಸ್ತಿ ಏನಿಲ್ಲ ಮೇಡಮ್, 50,000 ಬೇಕಿತ್ತು. ಏನಂದೆ? 50,000? 50,000 ಸಾಲ ಹೇಗೆ ತೀರಿಸುತ್ತೀಯಾ? ಪ್ರತಿ ತಿಂಗಳು ಕೊಡುವ ಸಂಬಳ ಪೂರ್ತಿ ತಗೋತೀಯ, ಅದರಲ್ಲಿ ಕಟ್ಟು ಮಾಡುವುದಾ ಅಲ್ಲ ಬೇಡ ಅಂತೀಯ? ದೀಪಾವಳಿ ಬೋನಸ್ ತನಕ ಕಾಯ್ತೀಯ, ಯಾವಾಗ ನೋಡಿದ್ರು ದೇವರು 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 ಅಂತೀಯ. ಕಷ್ಟದಲ್ಲಿ ಬಿದ್ದಿದೀಯ. ಸರಿ, ನಾನು ಆಲೋಚಿಸಿ ಆಮೇಲೆ ಕೊಡುತ್ತೇನೆ. ಮೇಡಮ್, ತಪ್ಪು ತಿಳ್ಕೋಬೇಡಿ. ಈಗ ನಿಮ್ಮ ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಕಾರಣ, ನಾನು ನಿಮಗೋಸ್ಕರ ನನ್ನ ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತೇನೆ. ಮಾತಾಡಲಿಕ್ಕೆ ಇದಕ್ಕೇನು ಕಮ್ಮಿ ಇಲ್ಲ. ಏನು ಕೇಳಿದರೂ ಮಾತು ರೆಡಿಯಾಗಿದೆ, ಉತ್ತರ ರೆಡಿಯಾಗಿ ಇರ್ತದೆ. ನಿನ್ನ ಪ್ರಾರ್ಥನೆಯಿಂದಲೇ ನಾನು ಬದುಕಿರುವುದೆಂದು ಭಾವಿಸುತ್ತೀಯ. ಮುಚ್ಚು ಬಾಯ್. ಏನು ಕೇಳಿದರೂ ಉತ್ತರ ನಿನ್ನ ಹತ್ರ ರೆಡಿಯಾಗಿ ಇದೆ. ಈಗ ಮತ್ತೆ ನೋಡಿ ಕೊಡುತ್ತೇನೆ. ಸರಿ, ಇನ್ನು ನಿನ್ನ ಜೊತೆ ಮಾತುಕತೆ ಏನು? ಕೆಲಸ ಶುರು ಮಾಡು. ಸರಿ ಮೇಡಮ್. ಅಯ್ಯೋ, ಬಿಸಿ ಬಿಸಿ ಉಂಟು. ಅಯ್ಯೋಯ್ಯೋ, ಕೈಯೆಲ್ಲ ಸುಡ್ತಾ ಉಂಟು. ಮೇಡಮ್, ಕಾಫಿ. ಅಲ್ಲಿ ಇಟ್ಟೋಗು. ಸರಿ ಮೇಡಮ್, ಆರೋಗ್ಯಕ್ಕಿಂತ ಮುಂಚೆನೇ ಕುಡಿದು ಬಿಡಿ. ಮೇಡಮ್, ಆಫೀಸಿಗೆ ಬಂದಿದ್ದೇನೆ, ಮತ್ತೆ ಕಾಲ್ ಮಾಡ್ತೇನೆ ಆಯಿತಾ? ಹಾಯ್ ಮೇಡಮ್, ಹೇಗಿದ್ದೀರಾ? ಹೋ, ನಾನು ಚೆನ್ನಾಗಿದ್ದೇನೆ. ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ. ಓ, ನೀವಾ? ನಾನು ನೋಡಲೇ ಇಲ್ಲ. ನಾನು ಸ್ವಲ್ಪ ಮೇಲ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದೆ. ಸಾರಿ. ಹೇಳಿ, ಏನು ಸಮಾಚಾರ? ಹೌದಾ? ತುಂಬ ಸಂತೋಷ. ಹೋ, ಆಮೇಲೆ? ಮೇಡಮ್, ಹೆಲ್ಪರ್ ಬಗ್ಗೆ ಹೊಗಳ್ಬೇಡಿ. ತುಂಬ ತಾಳ್ಮೆ ಹಾಗೂ ಸಹನೆ ಇರುವ ಹುಡುಗಿ ಮೇಡಮ್. ಅದು ಗೊತ್ತಲ್ಲ. ನಿಮ್ಮ ಆಫೀಸಿಗೆ ಬರುವಾಗ ಏನೋ ಒಂದು ಸಮಾಧಾನ ಸಿಗುತ್ತದೆ ಮೇಡಮ್. ಅದು ಜಾಸ್ತಿ ಆಯ್ತು ಅನಿಸ್ತಾ ಇದೆ. ಈಗ ಮೊದಲೇ ಭಾನುವಾರ ರಜೆ, ಇನ್ನು ವಾರಕ್ಕೆ 3 ದಿನ ರಜೆ ಮಾಡಲಿಕ್ಕಿದ್ದಾಳೆ. ಇಲ್ಲ ಇಲ್ಲ ಮೇಡಮ್, ನಿಮ್ಮ ಹಾಗೂ ನಮ್ಮ ಹಿತವನ್ನೇ ಯಾವಾಗಲೂ ಬಯಸುತ್ತಾರೆ ಮೇಡಮ್. ತುಂಬ ಒಳ್ಳೆಯ ಹುಡುಗಿ ಮೇಡಮ್. ಅಷ್ಟು ಹೊಗಳೋದು ಬೇಡ.
ಅವರು ದೇವರಲ್ಲಿ ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಮೇಡಮ್. ಒಳಗೆ ಬರುವಾಗ ಏನೋ ಮೆಲ್ಲ ಮೆಲ್ಲನೆ ಹೇಳುತ್ತಾರೆ ಮೇಡಮ್. ಏನೆಂದು ನನಗೆ ಇದುವರೆಗೆ ಅರ್ಥ ಆಗಲಿಲ್ಲ. ಅದು ಅರ್ಥ ಆಗಿ ನನಗೂ ಏನಾಗಬೇಕಾಗಿದೆ, ನನಗೇನು ಅರ್ಥ ಆಗಬೇಕಂತ ಇಲ್ಲ. ಕೊಡಿ, ನಿಮ್ಮ ಲಿಸ್ಟ್ ಕೊಡಿ. ರೂಬಿ, ಬರೀ ಮೇಡಮ್. ನೋಡಿ, ಇವರು ಕಸ್ಟಮರ್ ಬಂದಿದ್ದಾರೆ. ಇಲ್ಲೊಂದು ಲಿಸ್ಟ್ ಕೊಟ್ಟಿದ್ದಾರೆ. ಇದನ್ನು ಚೆನ್ನಾಗಿ ನೋಡಿ ಕರೆಕ್ಟಾಗಿ ಬರೆದು ಜೋಡಿಸಿ ಕೊಡು. ಸರಿ ಮೇಡಮ್. ಸರಿಯಾಗಿ ನೋಡು. ಆಮೇಲೆ ಬಿಲ್ಲೆಲ್ಲ ಕರೆಕ್ಟ್ ಇದೆ ಅಂತ ನೋಡಬೇಕು. ಮತ್ತೆ ನನಗೆ ವಾಟ್ಸಪ್ ಮಾಡು. ಓಕೆ, ನಾನು ಹೊರಡ್ತಾ ಇದ್ದೇನೆ. ಸರಿ ಮೇಡಮ್, ನೀವು ಚಿಂತೆ ಮಾಡಬೇಡಿ, ನಾನು ಎಲ್ಲವನ್ನು ಸರಿಯಾಗಿ ನೋಡಿಕೊಡ್ತೇನೆ. ಓಕೆ, ನಾನು ಹೊರಡ್ತಾ ಇದ್ದೇನೆ. ಲಾಕ್ ಮಾಡಿ ನಿಧಾನವಾಗಿ ಹೋಗು. ಸರಿ ಮೇಡಮ್. ಬನ್ನಿ ಮೇಡಮ್. ನಿಮ್ಮ ಮೇಡಮ್ ಬಗ್ಗೆ ನಿಮ್ಗೆ ಏನು ಅನಿಸೋದಿಲ್ವಾ? ಯಾವಾಗ ನೋಡಿದ್ರು ಟೆನ್ಷನ್ನಲ್ಲಿ ಇರ್ತಾರೆ. ನಿಮ್ಮ ಹೆಸರೇನು? ನನ್ನ ಹೆಸರು ರೂಬಿ. ನನಗೆ ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ ಒಂದು ಆಫೀಸ್ ಇದೆ. ಆ ಆಫೀಸಲ್ಲಿ ಪ್ರಾಡಕ್ಟ್ ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮ್ಮ ಮೇಡಮ್ ಯಾವಾಗ ನೋಡಿದರೂ ಟೆನ್ಷನ್ನಲ್ಲಿ ಕಿರಿಕಿರಿಯಲ್ಲೇ ಇರ್ತಾರಲ್ಲ, ಒಂದು ಸಮಾಧಾನತೆಯಲ್ಲಿ ಇಲ್ಲ. ನಾನು ಆದರೂ ಸಹ ಒಳ್ಳೆ ರೀತಿಯಲ್ಲಿ ನನಗೆ ಅದನ್ನು ಬರೆದು ಜೋಡಿಸಿ ಕೊಡುತ್ತಾರೆಂದು ಮಾತ್ರ, ನಾನು ಸ್ವಲ್ಪ ಬಜೆಟಲ್ಲಿ ಕಡಿಮೆ ಬಜೆಟಲ್ಲಿ ನನಗೆ ಮಾಡಿಕೊಡುತ್ತಾರೆಂದು ನಾನು ನಿಮ್ಮ ಆಫೀಸಿಗೆ ಬಂದಿದ್ದೇನೆ. ಹಾಗೇನಿಲ್ವಲ್ಲ, ನಮ್ಮ ಮೇಡಮ್ ತುಂಬ ಒಳ್ಳೆ ಮನಸ್ಸಿರುವರು, ತುಂಬ ಮೃದುವಾಗಿರುವರು. ಎಷ್ಟೋ ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನಗೆ ಯಾವ ರೀತಿ ಹಾಗೆ ಹಡಿಸ್ಲಿಲ್ವಲ್ಲ. ಓಕೆ ಮೇಡಮ್, ಒಂದು ನಿಮಿಷ ಮೇಡಮ್, ನಿಮ್ಮೆಲ್ಲ ಪ್ರಾಡಕ್ಟನ್ನು ಕೊಡ್ತೇನೆ. ಓಕೆ ಸಿಸ್ಟರ್, ಇದನ್ನು ನನ್ನ ಗಾಡಿಗೆ ಕಳಿಸಿಕೊಡಿ. ಸರಿ ಮೇಡಮ್, ಏನಾದರೂ ತಪ್ಪಾಗಿದ್ದರೆ ನನಗೆ ಫೋನ್ ಮಾಡಿ, ನಾನು ಮತ್ತೆ ಸರಿಯಾಗಿ ಮಾಡಿಕೊಡ್ತೇನೆ. ಓಕೆ ಮೇಡಮ್, ಬಾಯ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಓಕೆ ರೂಬಿ, ಬಾಯ್. ಸ್ಕ್ರೀನ್ ಇಲ್ಲ. ಎಷ್ಟು ಸಾಕಾಯ್ತು ಇವತ್ತು. ಅಬ್ಬಬ್ಬಾ, ಮನೆಗೆ ಹೋಗೋಷ್ಟೊಳಿಗೂ ಸಾಕಾಗ್ತದೆ. ಹಾಂ ಪ್ರೈಸ್ ಲಾರ್ಡ್ ಮಗಳೇ, ಬಾ ಕೂತ್ಕೋ. ಸರಿ ಅಮ್ಮ, ಥ್ಯಾಂಕ್ಸ್. ಎಷ್ಟು ಸಾಕು, ಬಿಸಿಲಲ್ಲಿ ಬರೋಷ್ಟೊಳಗೆ ಫುಲ್ ಸುಸ್ತಾದೆ. ತಗೋ ಮಗ, ನೀರು ಕುಡಿ. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್. ಯಾಕೆ ಒಂಥರ ಇದೆಯಾ? ಸುಸ್ತಾಯ್ತಾ? ಆಫೀಸಲ್ಲಿ ಏನು ಮಾಡಿ ಹೇಗೆ ಆಯಿತು? ಆಫೀಸಲ್ಲಿ ಹೇಗಾಯಿತು ಮಗ? ತುಂಬ ಸುಸ್ತಾಯ್ತಾ? ಯಾಕೆ ಬೇಜಾರಲ್ಲಿದ್ಯಾ? ಮೇಡಮ್ ಎಂತ ಸುಸ್ತಾಯ್ತಾ? ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಕೂತು ಮಾತಾಡೋಣ. ಹೌದಮ್ಮ, ಇವತ್ತು ಫುಲ್ ಸುಸ್ತಾಯಿತು, ಫುಲ್ ಸಾಕಾಯಿತು ಇವತ್ತು. ಅಮ್ಮ, ನೀವು ಹೇಳಿದಾಗೆ ನಾನು ಹೋಗಿ ಅವರ ಹತ್ರ ಸಾಲ ಕೇಳಿದೆ. ಆದರೆ ತುಂಬ ಕೇವಲವಾಗಿ ಮಾತನಾಡಿದರು ಅಮ್ಮ. ನಾನು ಅವ್ರು ಏನೇ ಮಾತಾಡಿದ್ರು ಸುಮ್ಮನಿದೆ, ಏನೂ ಹೇಳಿಲ್ಲ. ಮತ್ತೆ ಅಮ್ಮ, ಆಲೋಚನೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮೇಡಮ್. ಚಿಂತೆ ಇಲ್ಲ ಮಗ, ಬೇಸರ ಮಾಡಬೇಡ. ನಾವು ಬಡವರು, ಅದಕ್ಕೆ ಆ ರೀತಿ ಅವರು ಮಾತಾಡುತ್ತಾರೆ. ಆದರೆ ನಾವು ಈ ಲೋಕದಲ್ಲಿ ಬಡವರಾಗಿದ್ದರು, ಪರಲೋಕದ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದೇವೆ. ನೋಡು ಮಗ, ಏಸಪ್ಪ ಪರ್ವತ ಪ್ರಸಂಗದಲ್ಲಿ ಹೇಳಿದ ಮಾತುಗಳು ಏನಂದರೆ, ಮತ್ತಾಯ 5:3 ಹೇಳಿದ ಪ್ರಸಂಗ ಏನಂದರೆ, ಆತ್ಮದಲ್ಲಿ ಬಡವರಾಗಿರೋರು ಧನ್ಯರು, ಪರಲೋಕ ರಾಜ್ಯವು ಅವರದು. ಅದೇ ವಾಕ್ಯದಲ್ಲಿ ಹೇಳ್ತದೆ. ಮತ್ತಾಯ 5:5 ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನಾವು ಯಾವ ಭೂಮಿಗೆ ಬಾಧ್ಯರಾಗಿದ್ದೇವೆ?
ಪರಲೋಕದಲ್ಲಿರುವಂಥ ನೂತನ ಭೂಮಂಡಲಕ್ಕೆ ನಾವು ಬಾಧ್ಯರಾಗಿದ್ದೇವೆ. ಆದರೆ ಈ ಭೂಮಂಡಲಕ್ಕೂ ಪರಲೋಕದಲ್ಲಿರೋ ಭೂಮಂಡಲಕ್ಕೂ ಈ ಭೂಮಂಡಲಕ್ಕೂ ಮತ್ತು ದೇವರ ಚಿತ್ತವನ್ನು ವಿರೋಧಿಸುವ ಎಲ್ಲ ಜನರು ನಾಶವಾಗ್ತಾರೆ. ಆದರೆ ನಾವಾದರೂ ಶಾಂತರಾಗಿದ್ದು ಪರಲೋಕದಲ್ಲಿ ನೂತನ ಭೂಮಂಡಲಕ್ಕೆ ಬಾಧ್ಯರಾಗುವೆವು. ನೋಡು ಮಗ, ಪ್ರಕಟಣೆ 21ನೇ ಅಧ್ಯಾಯ 1ರಿಂದ 4ನೇ ವಚನ ಬೈಬಲಲ್ಲಿ ಉಂಟು. ಅದು ಓದಿ ನೋಡು, ನಿನಗೆ ಅರ್ಥ ಆಗ್ತದೆ. ಮತ್ತು ನಿನ್ನ ಮೇಡಮ್ ನಿನಗೆ ಬೈಯುವಾಗ ನೀನು ಏನು ಮಾತಾಡಿದೆ? ನೀನು ಶಾಂತಳಾಗಿದ್ಯಲ್ಲ, ಶಾಂತಳಾಗಿದ್ದು ನೀನು ದೇವರ ಮಗಳೆಂದು ತೋರಿಸಿಕೊಟ್ಟದಕ್ಕೆ ದೇವರಿಗೆ ಸ್ತೋತ್ರ. ದೇವರ ಮಗಳೆಂದು ತೋರಿಸಿಕೊಟ್ಟಿಯಲ್ಲ, ದೇವರಿಗೆ ಸ್ತೋತ್ರ. ಮತ್ತು ಇಂಥ ಒಳ್ಳೆ ಮಗಳನ್ನು ಕೊಟ್ಟ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಥ್ಯಾಂಕ್ಸ್ ಅಮ್ಮ, ಒಳ್ಳೆ ರೀತಿಯಲ್ಲಿ ವಾಕ್ಯದಲ್ಲಿ ನನಗೆ ಸಂತೈಸಿದ್ದಕ್ಕಾಗಿ, ಇನ್ನೂ ಹೆಚ್ಚಾಗಿ ಆಳವಾಗಿ ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಾನು ಕೂಡ ಇನ್ನು ಹೆಚ್ಚಾಗಿ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರು ಏನೇ ಹೇಳಿದರೂ ನಾನು ಏನೂ ಮಾತನಾಡದೆ ಸುಮ್ಮನೆ ಇರ್ತೇನಮ್ಮ. ತುಂಬ ಥ್ಯಾಂಕ್ಸ್ ಅಮ್ಮ. ಸರಿ ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ. ಒಟ್ಟಿಗೆ ಊಟ ಮಾಡಿ ಮಲಗೋಣ. ಅವರನ್ನು ಕರೀಲಿಕ್ಕಲ್ಲ. ರೂಬಿ ಎಲ್ಲಿ ಹೋದ್ಲಿ ಇವಳು ಕೆಲಸದವಳು? ರೂಬಿ, ಮೇಡಮ್ ಕರೀತಾ ಇದ್ದಾರೆ. ಬಂದೆ ಮೇಡಮ್, ಹೇಳಿ. ನಾಳೆ ಭಾನುವಾರ, ಒಂದು ದಿನ ಕೆಲಸಕ್ಕೆ ಬರಲೇಬೇಕು. ಅಯ್ಯೋ, ಭಾನುವಾರನಾ? ನನ್ನ ಬಿಸ್ನೆಸ್ ಬಗ್ಗೆ ಒಂದು ಮೀಟಿಂಗ್ ಇಟ್ಟುಕೊಂಡಿದ್ದೇನೆ. ಅದಕ್ಕೆಲ್ಲ ಅನೇಕ ಕೆಲಸ ಕಾರ್ಯಗಳು ಇರುವುದರಿಂದ ನಾಳೆ ಭಾನುವಾರ ನೀನು ಕೆಲಸಕ್ಕೆ ಬರಬೇಕು. ಸಾರಿ ಮೇಡಮ್, ಖಂಡಿತ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಒಂದು ಭಾನುವಾರ ಕೂಡ ಮಿಸ್ ಮಾಡದೆ ದೇವರ ಆಲಯಕ್ಕೆ ಹೋಗುತ್ತೇನೆ. ಕಾರಣ, ದೇವರು ವಾರದ ಎಲ್ಲ ದಿನ ನನಗೆ ಕೊಟ್ಟಿದ್ದಾರೆ. 7 ದಿನ ಅಂದರೆ ಮೊದಲನೇ ವಾರ, ಅದು ನಾನು ದೇವರಿಗೆ ಕೊಡುವಂಥದ್ದು. ಅದರಲ್ಲಿ ನಾನು ಕದ್ದುಕೊಳ್ಳಬಾರದು. ಕದ್ದುಕೊಂಡರೆ ನಿಮ್ಮ ಆಶೀರ್ವಾದ ಹಾಗೂ ನನ್ನ ಆಶೀರ್ವಾದ ಕೂಡ ದೇವರು ತಪ್ಪಿಸುತ್ತಾರೆ. ಏನಂದೆ ನೀನು? ನನ್ನ ಆಶೀರ್ವಾದ ನಿನ್ನ ಪ್ರಾರ್ಥನೆಯಿಂದಲೂ? ಹೌದು ಮೇಡಮ್, ನಿಮಗೆ ಭಾನುವಾರದ ಮಹತ್ವ ಗೊತ್ತಿಲ್ಲದಿದ್ದರೂ ನೀವು ನನಗೆ ರಜೆಯನ್ನು ಕೊಡುತ್ತಿದ್ದೀರಿ. ಕಾರಣ, ನಾನು ದೇವರ ಆಲಯದಲ್ಲಿ ನಿಮಗೋಸ್ಕರ ಯಾವಾಗಲೂ ಆರೋಗ್ಯಕ್ಕೋಸ್ಕರ, ಆಶೀರ್ವಾದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ನೀನು ಸುಮ್ಮನೆ ನನ್ನ ಮೈಂಡ್ ವಾಶ್ ಮಾಡಬೇಡ. ನಾಳೆ ಬೆಳಿಗ್ಗೆ ಬಂದು ಸ್ವಲ್ಪ ಕೆಲಸ ಮಾಡಿ ಆಫೀಸಲ್ಲಿ ಲೇಟಾಗಿ ಹೋಗು. ಇಲ್ಲ ಮೇಡಮ್, ನಾಳೆ ಖಂಡಿತ ಬರಲಿಕ್ಕೆ ಸಾಧ್ಯವಿಲ್ಲ. ನಾನು ದೇವರ ಆಲಯಕ್ಕೆ ಹೋಗುವುದು, ಅದನ್ನು ನಾನು ಸಮಯವನ್ನು ಕದ್ದುಕೊಳ್ಳಬಾರದು. ಆರಾಧನೆ ಎಂಬುದು ಯಥಾರ್ಥ ಹೃದಯದಿಂದ ಸಲ್ಲಿಸಬೇಕು. ಆರಾಧನೆಗೆ ತಡವಾಗಿ ಹೋಗೋದಕ್ಕಿಂತ ಹೋಗೋದೇ ಇರುವುದೇ ಉತ್ತಮ ಅಲ್ವಾ ಮೇಡಮ್? ಮೇಡಮ್, ಒಂದು ಮಾತು, ನಮ್ಮ ಮನೆಯಲ್ಲಿ ಕೆಲಸವಿದ್ದರೆ ನಮ್ಮ ಮಕ್ಕಳನ್ನು ಲೇಟಾಗಿ ಸ್ಕೂಲಿಗೆ ಕಳಿಸ್ತೇವಾ? ಖಂಡಿತ ಇಲ್ಲ. ಸರಿಯಾದ ಸಮಯಕ್ಕೆ ನಾವು ಕಳಿಸುತ್ತೇವೆ. ಸಮಯ ದಾಟಿ ಹೋದರೆ ಬಸ್ಸು ನಮಗೋಸ್ಕರ ಕಾಯೋದಿಲ್ಲ, ಅದು ಹೊರಟು ಹೋಗುತ್ತೆ. ಅದೇ ರೀತಿ ನಾವು ದೂರ ಪ್ರಯಾಣಿಸುವಾಗ ಮುಂಗಡವಾಗಿ ನಾವು ಟಿಕೆಟ್ನ ಬುಕ್ ಮಾಡ್ತೇವೆ. ಯಾಕೆ? 1 ಗಂಟೆ ಮುಂಚೆನೇ ನಾವು ಆ ಸ್ಥಳದಲ್ಲಿ ಇರ್ತೇವೆ. ಇಲ್ಲವಾದರೆ ನಮಗೋಸ್ಕರ ಫ್ಲೈಟು, ಟ್ರೈನು, ಬಸ್ಸು ನಮಗೋಸ್ಕರ ಕಾಯೋದಿಲ್ಲ, ಅದು ಹೊರಟು ಹೋಗುತ್ತೆ. ಅದಕ್ಕೆ ನಾವು ಏನು ಮಾಡುತ್ತೇವೆ ಮೇಡಮ್? 1 ಗಂಟೆ ಮುಂಚೆನೇ ನಾವು ಆ ಸ್ಥಳದಲ್ಲಿ ಕಾಯುತ್ತೇವೆ ಅಲ್ವಾ ಮೇಡಮ್? ಅದೇ ರೀತಿ ಈ ಲೋಕದಲ್ಲಿ ನಾವಿಷ್ಟು ಜಾಗೃತೆಗಾಗಿ ಇರುವಾಗ ನಮ್ಮ ದೇವರ ವಿಷಯದಲ್ಲಿ ನಾವೆಷ್ಟು ಜಾಗೃತೆ ಹಾಗೂ ತವಕದಲ್ಲಿ ಇರಬೇಕು ಮೇಡಮ್. ನಾನು ಬೆಳೆದ ಬಂದ ಜೀವಿತದಲ್ಲಿ ನಾನು ಏನೇ ಮಾಡಿದರೂ ಮೊದಲ ಸ್ಥಾನ ದೇವರಿಗಾಗಿಯೇ. ನಾನು ಕೊಡುವಂಥ ಸಂಬಳದಲ್ಲಿ ನೀವು ಮೊದಲನೇ ಭಾಗ ನಾನು ದೇವರಿಗೆ ಸಮರ್ಪಿಸ್ತೇನೆ.
ಆತನ ಆಳಿಗೆ ನಾನು ತೆಗೆದುಕೊಂಡು ಹೋಗುತ್ತೇನೆ. ಹಾಗಾಗಿ ದೇವರು ಎಲ್ಲವನ್ನು ನನಗೆ ಕೊಟ್ಟು ನಡೆಸುತ್ತಾರೆ. ಆ ಉಳಿದ ಸಂಬಳದಲ್ಲಿ ನಾನು ನನ್ನ ಜೀವನವನ್ನು ಸಾಗಿಸುತ್ತೇನೆ. ಅದೇ ರೀತಿ ದೇವರು ನನಗೋಸ್ಕರ ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮೇಡಮ್, ನಿಮಗೊಂದು ವಿಷಯ ಗೊತ್ತಾ? ನಾನು ಆಗ ನಿಮ್ಮ ಹತ್ತಿರ ಸಾಲ ಕೇಳಿದೆ. ಅದು ಯಾರಿಗೆ ಅಂತ ಗೊತ್ತಾ? ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದ ತುಳಸಿಗಾಗಿನೇ. ಅವಳು ಅಸೌಖ್ಯದ ನಿಮಿತ್ತ ಕೆಲಸ ಬಿಟ್ಟು ಹೋದಳು. ನೀವು ಅವಳ ಬಗ್ಗೆ ಚಿಂತೆನೂ ಮಾಡಲಿಲ್ಲ, ಯೋಚನೆ ಕೂಡ ಮಾಡಲಿಲ್ಲ, ವಿಚಾರಿಸಲೂ ಇಲ್ಲ. ಆದರೆ ನಾನು ಅವಳ ಬಗ್ಗೆ ಚಿಂತೆ, ಯೋಚನೆ ವಿಚಾರಿಸ್ತಾ ಇದ್ದೇನೆ. ಅವಳ ಟ್ರೀಟ್ಮೆಂಟ್ಗೋಸ್ಕರನೇ ನಾನು ಮತ್ತು ನನ್ನ ಅಮ್ಮ ಕುಳಿತುಕೊಂಡು ನಾವು ಮಾತನಾಡಿ ನಿಮ್ಮ ಬಳಿ ನಾನು ಸಾಲ ಕೇಳಿದೆ. ಆದರೆ ನಾನು ದೇವರಿಗೆ ವಿಧೇಯಳಾಗಿ ನೀವು ಮಾತಾಡಿದ ಒಂದು ಮಾತಿಗೂ ನಾನು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿದ್ದೆ. ಯಾಕೆಂದರೆ ನನ್ನ ಬಳಿ ನನ್ನ ದೇವರು ಇದ್ದಾರೆ. ನನ್ನ ದೇವರು ಶಾಂತಿದಾಯಕನು ಹಾಗೂ ಸಮಾಧಾನ ಪ್ರಭುವಾಗಿದ್ದಾರೆ. ಮೇಡಮ್, ಒಂದು ಮಾತು, ನೀವು 1,00,000 ರೂಪಾಯಿ ಕೊಟ್ಟರೂ ಕೂಡ ನಾನು ಖಂಡಿತ ಭಾನುವಾರ ಕೆಲಸಕ್ಕೆ ಬರೋದೇ ಇಲ್ಲ ಮೇಡಮ್. ಏನಂದೆ? ನಿನಗೆ ಅಷ್ಟು ಅಹಂಕಾರ ಇದ್ದರೆ ನನಗೂ ಸಂಬಳ ಕೊಟ್ಟರೆ ವಾರವಿಡೀ ದುಡಿಯುವ ಜನರು ಬೇಕಾದಷ್ಟು ಸಿಗುತ್ತಾರೆ. ಸರಿ ಮೇಡಮ್, ಇಷ್ಟು ವರ್ಷದಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ನನ್ನ ನೋಡ್ಕೊಂಡಿದ್ದೀರಾ. ಅದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಮೇಡಮ್. ನಿಮ್ಮ ಸಂಬಳದಿಂದನೇ ನನ್ನ ಕುಟುಂಬ ಜೀವನವನ್ನು ನಡೆಸಿದೆ. ಅದಕ್ಕಾಗಿ ಕೂಡ ನಿಮಗೆ ಧನ್ಯವಾದಗಳು ಮೇಡಮ್. ತಗೊಳ್ಳಿ ನಿಮ್ಮ ಕೀ. ಮೇಡಮ್, ಒಂದು ಮಾತು, ನೀವು ಮಾತಾಡೋದ್ರಲ್ಲೇ ನನಗೆ ಬೇಸರವಿಲ್ಲ. ಆದರೆ ನಾನು ಒಂದು ಕಡೆಯ ಮಾತನ್ನು ಹೇಳೋಕ್ಕೆ ಇಷ್ಟಪಡುತ್ತೇನೆ. ನಾನು ನನ್ನ ದೇವರಲ್ಲಿ ನಿಮಗೋಸ್ಕರ, ಆಶೀರ್ವಾದಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ ನಾನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮ ನೆನಪು ನನಗೆ ಯಾವಾಗಲೂ ಇರುತ್ತೆ ಮೇಡಮ್. ಇಷ್ಟುವರೆಗೆ ನಾನು ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀನೇನು ಪ್ರಾರ್ಥನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ನೀನು ದುಡಿದದಕ್ಕಾಗಿ ನಾನು ಸಂಬಳ ಕೊಟ್ಟಿದ್ದೇನೆ. ನಿಲ್ಲು. ಸರಿ ಮೇಡಮ್. ತಗೋ, ಇದರಲ್ಲಿ ನಿನ್ನ ಸಂಬಳ ಇದೆ. ಥ್ಯಾಂಕ್ ಯು ಮೇಡಮ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ರುಬಿ, ಒಂದು ಮಾತು, ಇಲ್ಲಿ ಬಾ. ಮೇಡಮ್, ನನಗೆ ಕರೆದ್ರೆ ಹಿಂದೆ ಅನ್ಸುತ್ತೆ. ಬಾ. ಹೇಳಿ ಮೇಡಮ್. ನೀನೀಗ ಕೆಲಸ ಬಿಟ್ಟು ಹೋಗ್ತಿದ್ದಾನೆ. ಆದರೆ ಒಂದು ಮಾತು ಹೇಳಬಲ್ಲೆ, ನೀನು ಪದೇ ಪದೇ ದೇವರು ದೇವರು ಅಂತ ನನ್ನ ತಲೆ ತಿಂತೀಯ ಇದೆಯಾ. ಆದರೆ ಈಗ ನೀನು ಕೆಲಸ ಬಿಟ್ಟು ಹೋಗುವಾಗ ನಿನ್ನ ಜೊತೆಯಲ್ಲಿ ನಿನ್ನ ದೇವರನ್ನು ಕರೆದುಕೊಂಡೇ ಹೋಗು. ಸರಿ ಮೇಡಮ್. ಈಗ ಕ್ಲೋಸ್ ಮಾಡ. ಅಳ್ತಿದ್ ಯಾಕೆ ಮಗಳೇ? ಏನಾಯ್ತು ಮಗ? ಬಾ ಕೂತ್ಕೋ, ಅಳ್ಬೇಡ. ಯಾಕೆ, ಏನಾಯ್ತು? ಅಳ್ಳಿಕ್ಕೆ ಏನಾಯ್ತು ನಿಂಗೆ? ಯಾಕೆ ಅಳ್ತಾ ಇದ್ದಿ ಮಗ? ಏನಾಯ್ತು? ಇಲ್ಲಿ ನೋಡು, ಏನಾಯ್ತು? ನೋಡು ಮಗ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಹೇಳು ಮಗಳು, ಏನಾಯ್ತು? ಅಮ್ಮ, ಇದರಲ್ಲಿ ಸಂಬಳ ಇದೆ ಅಮ್ಮ. ಯಾಕೆ ಇಷ್ಟು ಬೇಗ ಸಂಬಳ ಆಯ್ತಾ ನನಗೆ? ಏನಕ್ಕೆ ಇಷ್ಟು ಬೇಗ ಕೊಟ್ಟರು ನಿಂಗೆ ಸಂಬಳ? ಏನಾಯ್ತು? ಅಳ್ಬೇಡ ಮಗ, ಏನಾಯ್ತು ಹೇಳು. ಅಮ್ಮ, ನಾಳೆ ಭಾನುವಾರ ಅಲ್ವಾ? ನಾವು ಯಾವತ್ತಾದ್ರೂ ಭಾನುವಾರ ಕೆಲಸಕ್ಕೆ ಹೋಗಿದ್ದೇನೆ ಅಮ್ಮ. ಇಲ್ಲ, ಅದು ದೇವರಿಗೆ ಕೊಡುವ ಸಮಯ. ಅದೇ ಅಮ್ಮ, ಮೇಡಮ್ ಇವತ್ತು ನನ್ನ ಕರೆದು ನಾಳೆ ಭಾನುವಾರ ನೀನು ನಾಳೆ ಕೆಲಸಕ್ಕೆ ಬರಬೇಕು, ಯಾಕೆಂದರೆ ಮೀಟಿಂಗ್ ಇದೆ ಅಂತ ಹೇಳಿದ್ರಮ್ಮ. ಆದರೆ ನಾನು ಅವರಿಗೆ ಹೇಳಿದೆ ನಾನು ಬರೋದಿಲ್ಲ. ಮತ್ತು ತುಂಬ ಬೇಸರದಲ್ಲಿ ಮಾತನಾಡಿದ್ರು ಅಮ್ಮ. ಆದರೆ ನಾನು ದೇವರ ವಿಷಯದಲ್ಲಿ ತುಂಬ ಮಾತನಾಡಿದೆ. ಆದರೆ ಅವರು ಕೇಳೋ ಸ್ಥಿತಿಯಲ್ಲೇ ಇರಲಿಲ್ಲ. ತುಂಬ ರೀತಿಯಲ್ಲಿ ನನಗೆ ಅವಮಾನ ಮಾಡಿದ್ರು ಅಮ್ಮ. ನಾನು ಅವ್ರಿಗೆ ಮತ್ತೆ ನನ್ನ ಕೆಲಸದ ತೆಗೆದ್ರು ಅಮ್ಮ. ಅದಕ್ಕೆ ಬೇಜಾರು. ಚಿಂತೆ ಮಾಡಬೇಡ ಮಗ, ನಮ್ಮ ದೇವರು ನಮ್ಮ ನಡೆಸಲು ಶಕ್ತನು. ಆತನ ನಂಬಿದವರು ಆತನ ಯಾವತ್ತೂ ಕೈ ಬಿಡೋದಿಲ್ಲ. ನೀನು ಚಿಂತೆ ಮಾಡಬೇಡ. ನೀನು ಒಳ್ಳೆ ಮಾಡಿ ಪ್ರಾರ್ಥನೆ ಮಾಡು. ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಪ್ರಾರ್ಥನೆ ಮಾಡಿ ಊಟ ಮಾಡುವ. ಆಮೇಲೆ
ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ನೀನು ನಂಬಿದ ದೇವರು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ. ನಿನಗೆ ಮುಚ್ಚಿದ ಬಾಗಿಲು ಆತನು ತೆರೀತಾನೆ. ನಾಳೆ ನಾವು ಸಭೆಗೆ ಹೋಗಬೇಕು, ಟೆನ್ಷನ್ ಮಾಡಬೇಡ. ನೀನು ಯಾವುದೇ ಕಾರಣಕ್ಕೆ ಟೆನ್ಷನ್ ಮಾಡಬೇಡ. ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ದೇವರ ಅದ್ಭುತವನ್ನು ಮಾಡಿ ತೋರಿಸ್ತಾನೆ ನಿನಗೆ. ಥ್ಯಾಂಕ್ಸ್ ಅಮ್ಮ, ನೀನು ಹೇಳಿದಾಗೆ ನಾನು ಪ್ರಾರ್ಥನೆ ಮಾಡಿ ಮಲಗ್ತೇನೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಸರಿ ಅಮ್ಮ, ನಾಳೆ ಚರ್ಚಿಗೆ ಹೋಗಬೇಕು. ಹಾಂ, ಟೆನ್ಷನ್ ಮಾಡಬೇಡ, ಹೋಗಿ ಮಲಗು, ಸರಿ ಅಮ್ಮ. ಪ್ರೇಯರ್ ಮಾಡು. ಹಾಕೋಲ್ಲ ಬಿಸ್ನೆಸ್ ಬಗ್ಗೆ ಮೀಟಿಂಗ್ ಇಟ್ಟುಕೊಂಡಿದ್ದೇನೆ. ಈಗ ಎಲ್ಲರನ್ನು ಕರಿಬೇಕಲ್ಲ, ಬರ್ತಾ ಇದ್ದಾರೆ. ಈಗ ಅನೇಕರನ್ನು ಕರೆದಿದ್ದೇನೆ. ಇವತ್ತು ತುಂಬ ಜನ ಬರ್ತಿದ್ದಾರೆ. ತುಂಬ ಖುಷಿಯಲ್ಲಿದ್ದೇನೆ. ನನ್ನ ಬಿಸ್ನೆಸ್ ಬಗ್ಗೆ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ಓಹ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಎಲ್ಲರೂ, ಬನ್ನಿ ಕೂತ್ಕೊಳ್ಳಿ. ನನಗೆ ಏನೋ ಒಂಥರ ಆಗ್ತಾ ಇದೆಯಲ್ಲ, ಯಾಕೆ ನನಗೆ ಏನೋ ಒಂಥರ ಆಗ್ತಾ ಇದೆಯಲ್ಲ. ಮೇಡಮ್, ನಾನು ನಿಮಗೋಸ್ಕರ ನನ್ನ ದೇವರಲ್ಲಿ ದಿನ ಪ್ರಾರ್ಥನೆ ಮಾಡುತ್ತೇನೆ. ಈ ಕೆಲಸದವಳು ಬಿಟ್ಟು ಹೋದ್ಮೇಲೆ ನನಗೆ ಏನೋ ಒಂಥರ ಆಗ್ತಾ ಇದೆಯಲ್ಲ. ಯಾಕೆ ಪ್ರಾರ್ಥನೆ ಮಾಡುವಂಥ ಒಂದು ಎಲ್ಲ ಮಾತು ಕೇಳ್ತಾ ಬರ್ತಾ ಇದೆಯಲ್ಲ, ಈ ಥರ ಯಾಕೆ ಆಗ್ತಾ ಇದೆ ನನಗೆ? ಯಾಕೆ ಹೀಗೆ ಏನಾಗ್ತಾ ಇದೆ? ಅನೇಕ ಮಾತುಗಳು ಮಾತನಾಡುವಂಥದ್ದೇ ಕೇಳಿಸ್ತಾ ಇದೆಯಲ್ಲ. ದೇವರು ನನ್ನ ನಿಮ್ಮ ಆಶೀರ್ವಾದವನ್ನು ಕೂಡ ತಪ್ಪಿಸುತ್ತಾರೆ. ಈ ಮಾತು ಯಾಕೆ ಇದು ಕನಸ? ಅಲ್ಲ, ಇವಳು ಮಾತನಾಡಿದ್ದು ಏನು ಮಾತುಗಳು ನನಗೆ ಯಾಕೆ ನೆನಪು ಬರ್ತಾ ಇದೆ? ನನ್ನ ನಿನ್ನ ಆಶೀರ್ವಾದ ತಪ್ಪಿಸ್ತಾರೆ ಎಂಬುದಾಗಿ. ಅರೆ ಅರೆ ರೇ, ಯಾಕೆ ಹೀಗೆ ಆಗ್ತಾ ಇದೆ? ಮೇಡಮ್, ನಾನು ಭಾನುವಾರ ಆಲಯದಲ್ಲಿ ನಿಮ್ಮ ಆಶೀರ್ವಾದ ಹಾಗೂ ಆರೋಗ್ಯಕ್ಕಾಗಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಇಷ್ಟು ದೊಡ್ಡ ಬಿಸ್ನೆಸ್ ಇರುವಾಗ ನನಗೆ ಯಾಕೆ ತಲೆ ಸುತ್ತಿದಾಗೆ ಆಗ್ತಾ ಇದೆ? ಅಯ್ಯೋ ಅಯ್ಯೋ ಅಯ್ಯೋ. ಮೇಡಮ್, ಏನಾಯಿತು ಮೇಡಮ್? ಮೇಡಮ್ ಕುಸಿದು ಬಿದ್ದಿದ್ದಾರೆ. ಏನಾಯಿತು ಮೇಡಮ್? ನೀರು ಹಾಕಿ ಸ್ವಲ್ಪ. ರೂಬಿ ರೂಬಿ ರೂಬಿಯನ್ನು ಕೇಳ್ತಿದ್ದಾರೆ. ಮೇಡಮ್, ರೂಬಿ. ಏನಾಯಿತು ಮೇಡಮ್? ರೂಬಿ, ಫೋನ್ ಮಾಡ್ತೇನೆ ರೂಬಿ ಅವರಿಗೆ. ರೂಬಿ ಎಂತ ಆಯಿತು? ರೂಬಿ ಬೇಕು. ರೂಬಿ ಬೇಕು. ರೂಬಿಯನ್ನು ಕರೀರಿ. ಸ್ವಿಚ್ ಆಫ್ ಬರ್ತಾ ಇದೆ ಮೇಡಮ್. ಎಂತ ಮಾಡೋದು ಈಗ ಇವರಿಗೆ? ಇನ್ನೊಂದು ಸಲ ಕರೆ ಮಾಡುವ? ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಎಂತ ಮಾಡೋದು? ಮೇಡಮ್ಗೆ ಏನಾಯ್ತು ಮೇಡಮ್? ಸ್ವಿಚ್ ಆಫ್ ಬರ್ತಾ ಇದೆ. ಹಲೋ
ಹಲೋ, ಯಾರು ಮಾತಾಡೋದು? ಸಾರಿ, ನಾನು ದೇವರ ಆಲಯದಲ್ಲಿದ್ದೆ, ಹಾಗಾಗಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ. ಯಾರು ಮಾತನಾಡೋದು? ಅಯ್ಯೋ ದೇವ್ರೆ, ಸ್ವಿಚ್ ಆಫ್ ಆಗಿದೆ. ಏನಾಗ್ತಾ ಇದೆ? ಸ್ವಿಚ್ ಆಫ್ ಆಗಿದೆ. ಈಗ ಇನ್ನೊಂದು ಸಲ ಕಾಲ್ ಮಾಡ್ತೇನೆ. ಈಗ ರೂಬಿ ಅವರು ಫೋನ್ ತೆಗಿಬೋದೇನೋ. ಹಲೋ, ಹಲೋ, ಯಾರು ಮಾತನಾಡೋದು? ನಾನು ನಿಮ್ಮ ಕಸ್ಟಮರ್ ಮಾತಾಡೋದು. ಸಾರಿ, ನಾನು ದೇವರ ಆಲಯದಲ್ಲಿದ್ದಾಗ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ. ಏನು ವಿಷಯ ಹೇಳಿ? ಒಂದು ನಿಮಿಷ ನನ್ನ ಮಾತು ಕೇಳಿ. ನಿಮ್ಮ ಮೇಡಮ್ ಈಗ ತಲೆ ತಿರುಗಿ ಬಿದ್ದಿದ್ದಾರೆ. ಆದಷ್ಟು ಬೇಗನೆ, ಸ್ವಲ್ಪ ಬೇಗ ಬನ್ನಿ, ನಿಮ್ಮನ್ನು ಕೇಳ್ತಿದ್ದಾರೆ. ಸರಿ ಸರಿ, ನಾನು ಬರ್ತೇನೆ, ಈಗಲೇ ಬಂದೆ. ಮೇಡಮ್, ಮೇಡಮ್ ಏನಾಯ್ತು ಮೇಡಮ್? ಮೇಡಮ್, ನಾ ರೂಬಿ ಬಂದಿದ್ದೇನೆ ಮೇಡಮ್, ಎತ್ತಲಿ ಮೇಡಮ್. ಮೇಡಮ್ ಏನಾಯ್ತು ಮೇಡಮ್? ಈ ಮೇಡಮ್ ಎಂತ ಮರ್ರೆ, ಮೀಟಿಂಗಿಗೆ ಅಂತ ಬರ್ಲಿಕ್ಕೆ ಹೇಳಿ ತಲೆ ತಿರುಗಿ ಬಿದ್ದು ಈಗ ನಮಗೆಲ್ಲ ಮೀಟಿಂಗ್ ಇಲ್ಲದಾಗೆ ಆಯ್ತಲ್ಲ. ನಾವೆಂತ ಮಾಡುದು? ಬನ್ನಿ, ಎದ್ದು ಹೋಗುವ. ರೂಬಿ, ಅವರು ಬಂದ ಮೇಲೆ ಸರಿ ಆಯ್ತಂತೆ. ಬನ್ನಿ ಹೋಗುವ. ರೂಬಿ, ರೂಬಿ, ಹೇಳಿ ಮೇಡಮ್, ಏನಾಯ್ತು? ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸು ರೂಬಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನಗೆ ಕೇವಲವಾಗಿ ತಪ್ಪು ಮಾತಾಡಿದ್ದೇನೆ. ಇಲ್ಲ ಮೇಡಮ್, ನಾನು ತುಂಬ ಸಣ್ಣವಳು. ನೀವು ನನ್ನ ಬಳಿ ಕ್ಷಮೆ ಕೇಳೋದಲ್ಲ, ದೇವರ ಬಳಿ ನೀವು ತೆಗೆಸಿಕೊಳ್ಳೋದಾದರೆ ದೇವರು ಖಂಡಿತ ನಿಮ್ಮನ್ನು ಕ್ಷಮಿಸಲು ಶಕ್ತನಾಗಿದ್ದಾನೆ. ಏನು ಹೇಳ್ತಿ ರೂಬಿ? ಖಂಡಿತವಾಗಿಯೂ ನಿನ್ನ ದೇವರು ನನ್ನನ್ನು ಕ್ಷಮಿಸಲು ಶಕ್ತನಾ? ಹೌದಾ ಮೇಡಮ್? ಖಂಡಿತ. ಇದನ್ನು ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲಲ್ಲ. ನಾನೀಗ ನಿನ್ನ ದೇವರು ಕ್ಷಮಿಸಲು ಏನು ಮಾಡಬೇಕು? ನನ್ನಲ್ಲಿ ಇಷ್ಟು ದೊಡ್ಡ ಬಿಸ್ನೆಸ್ ಇದೆ, ತುಂಬ ಬೇಕಾದಷ್ಟು ಒಡವೆ, ಆಸ್ತಿ, ಐಶ್ವರ್ಯ, ಅನೇಕ ರೀತಿಯ ಬಂಗಲೆಗಳು ಇರುವಾಗ ನನ್ನನ್ನು ದೇವರು ಕ್ಷಮಿಸ್ತಾನಾ? ಖಂಡಿತ ಮೇಡಮ್, ದೇವರು ನಿಮ್ಮ ಹತ್ರ ಏನೇ ಇದ್ದರೂ ಅದನ್ನು ಕೇಳುವ ಶಕ್ತನು ಅಲ್ಲ. ದೇವರು ಎಲ್ಲವನ್ನು ಉಚಿತವಾಗಿ ಮಾಡುವ ಆತನು. ಇಲ್ಲ, ನಿನಗೆ ನಾನು ಕೇವಲವಾಗಿ ಮಾತನಾಡಿದ್ದೇನೆ, ಅನೇಕ ಅಹಂಕಾರದ ಮಾತುಗಳನ್ನು ನಿನಗೆ ಹೇಳಿದ್ದೇನೆ. ಆದರೆ ನನಗೆ ಇಷ್ಟು ಅಹಂಕಾರ ಇರುವಾಗ ನನ್ನನ್ನು ಖಂಡಿತ ನಿನ್ನ ದೇವರು ನನ್ನನ್ನು ಕ್ಷಮಿಸ್ತಾನಾ? ಖಂಡಿತ ಮೇಡಮ್, ನಿಮ್ಮ ತಪ್ಪುಗಳನ್ನೆಲ್ಲ ಒಪ್ಪಿಕೊಟ್ಟರೆ ದೇವರ ಬಳಿ ನೀವು ಮಾತನಾಡಿದರೆ ಸಾಕು, ಏಸಪ್ಪ ಎಂದು ನೀವು ಕರೆದರೆ ಸಾಕು, ದೇವರು ನಿಮ್ಮ ಬಳಿ ಕ್ಷಮೆಯನ್ನು ಎಲ್ಲವನ್ನು ಪೂರ್ತಿಯನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ರೂಬಿ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು? ನಿಮ್ಮನ್ನು ನೀವು ಒಪ್ಪಿಸಿಕೊಂಡ್ರೆ ಸಾಕು ಮೇಡಮ್. ಮೇಡಮ್, ಒಂದು ವಾಕ್ಯ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡುತ್ತೇನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನು ಕೊಟ್ಟನು. ಈಗ ನಾನು ಹೇಳೋದ್ರಲ್ಲಿ ನಿಮಗೆ ಅರ್ಥವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಖಂಡಿತ ರೂಬಿ, ನನಗೋಸ್ಕರ ನಿನ್ನ ದೇವರ ಹತ್ರ ನನಗೋಸ್ಕರ ಪ್ರಾರ್ಥನೆ ಮಾಡ್ತೀಯಾ? ಖಂಡಿತ ಮೇಡಮ್, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಖಂಡಿತ. ಏಸಪ್ಪ, ಮೇಡಮ್ ನಿಮ್ಮ ಕರದಲ್ಲಿ ಒಪ್ಪಿಸ್ತಾ ಇದ್ದೇನೆ ಅಪ್ಪ. ಅವರ ಕಣ್ಣುಗಳನ್ನು ತೆರೆದಕ್ಕಾಗಿ ಸ್ತೋತ್ರ ಅಪ್ಪ. ಅವರು ಮಾಡಿದಂಥ ಎಲ್ಲ ತಪ್ಪುಗಳನ್ನು ನಿಮ್ಮ ಮುಂದೆ ಅವರು ಅರಿಕೆ ಮಾಡುತ್ತಿದ್ದಾರೆ. ಇನ್ನು ಮುಂದೆ ನಿಮ್ಮ ಮಗಳಾಗಿ ಜೀವಿಸಲಿಕ್ಕೆ ಅವರು ಒಪ್ಪಿಸಿಕೊಡುತ್ತಾ ಇದ್ದಾರೆ. ನಿಮ್ಮ ಸಹಾಯ, ಬಲ, ಶಕ್ತಿ ಅವರ ಮುಂದೆ ಇರಲಿ. ಇನ್ನು ಮುಂದೆ ಹೆಚ್ಚಾಗಿ ಆರೋಗ್ಯನ ಹೊಂದಿಕೊಳ್ಳುವಂತೆ ಕಾಪಾಡು. ಆಮೇನ್. ಮೇಡಮ್, ನಾನು ದಿನನಿತ್ಯ ಪ್ರಾರ್ಥನೆಯಲ್ಲಿ ಕೂಡ ನಿಮ್ಮ ನೆನೆಸ್ತಾ ನಿಮ್ಮ ಆರೋಗ್ಯಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ಖಂಡಿತ ಈ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು. ಖಂಡಿತ ಇನ್ನು ಮುಂದೆ ನನ್ನ ಜೀವಿತವನ್ನು ಖಂಡಿತ ನಾನು ಯೇಸುವಿಗಾಗಿ ಒಪ್ಪಿಸಿಕೊಡುತ್ತೇನೆ. ನನ್ನಲ್ಲಿರುವಂಥ ಕೆಟ್ಟ ಗುಣಗಳನ್ನು, ಕೆಟ್ಟ ಸ್ವಭಾವಗಳನ್ನು, ಅನೇಕ ರೀತಿಯ ಒಂದು ದೊಡ್ಡಸ್ತಿಕೆ, ಅನೇಕ ಕೆಟ್ಟತನದ, ಅನೇಕರನ್ನು ನೋಯಿಸುವಂಥ ಅನೇಕ ಸಂಗತಿಗಳನ್ನು ಇವತ್ತು ಬಿಟ್ಟು ನಾನು ಖಂಡಿತವಾಗಿಯೂ ಯೇಸುವಿಗಾಗಿ ನಾನು ಜೀವಿಸುತ್ತೇನೆ. ರೂಬಿ, ಒಂದು ಮಾತು, ತುಳಸಿಯನ್ನು ನೋಡಬೇಕಲ್ಲ? ಸರಿ ಮೇಡಮ್, ಅವಳು ನನ್ನ ಮನೆಯಲ್ಲೇ ಇದ್ದಾಳೆ, ಹೋಗಿ ನೋಡೋಣ. ಖಂಡಿತ ಹೋಗೋಣ. ಸರಿ ಮೇಡಮ್. ಮಗ, ಎಲ್ಲಿ ಹೋಗಿದ್ದೀನಿ ನೀನು ಸಭೆಯಲ್ಲಿ? ನೀನು ಇರಲಿಲ್ಲಲ್ಲ ಸಭೆ ಆದ ಕೂಡಲೇ. ಎಲ್ಲಿ ಹೋಗಿದ್ದೀನಿ ನೀನು? ಹೇಳಬೇಕಲ್ಲ ನನ್ನ ಹತ್ರ. ನಾನು ನಿನ್ನೇನು ಎಲ್ಲಿ ಅಂತ ಹುಡುಕಬೇಕು? ನಿನಗೆ ಹೇಳಿ ಹೋಗಿದ್ದು ಗೊತ್ತಿಲ್ಲವಾ? ಫೋನ್ ಇಲ್ಲವ ನಿನ್ನ ಹತ್ರ? ಫೋನ್ ಮಾಡಬೇಕಲ್ಲ ನೀನು ನನಗೆ, ಯಾಕೆ ಮಾಡಲಿಲ್ಲ? ಎಲ್ಲಿ ಹೋಗಿದ್ದೀನಿ ನೀನು? ಅಯ್ಯೋ ಅದಮ್ಮ, ಟೆನ್ಷನಲ್ಲಿ ಒಂದು ಕಾಲ್ ಬಂತು, ಹಾಗಾಗಿ ಬೇಗ ಬೇಗನೆ ಓಡಿ ಹೋದೆ. ಮೇಡಮ್ ಈಗ ಹುಷಾರಿಲ್ಲ ಅಂತ ಹೇಳಿದ್ರು. ಮೇಡಮ್ ಹಾಂ
ಹಾಂ ಮೇಡಮ್ ಹುಷಾರಿದ್ದಾರೆ, ಈಗ ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ನೀವು ಹೊರಗೆ ಯಾಕೆ ಬಿಟ್ಟು ಬಂದ? ಬನ್ನಿ ಒಳಗೆ. ನಮಸ್ತೆ ಮೇಡಮ್. ಪ್ರೈಸ್ ಲಾರ್ಡ್. ಬನ್ನಿ ಕೂತ್ಕೊಳ್ಳಿ. ಅಮ್ಮ ತುಳಸಿಯಲ್ಲಿ ಅವರು ತುಳಸಿ ನೋಡೋಕೆ ಬಂದಿದ್ದಾರೆ. ಹಂಚಿಕೊಳ್ಳಿ. ತುಳಸಿ ನಾನು ಕರ್ಕೊಂಬರ್ತೇನೆ. ನಮಸ್ತೆ ಮೇಡಮ್. ಓ ನಮಸ್ತೆ ತುಳಸಿ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ನೀವು ಉಪಕಾರ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ನಾನು ಅಂತ ಉಪಕಾರ ನಿನಗೆ ಏನು ಮಾಡಿದೆ? ನನಗೆಲ್ಲ ಹೇಳಿದ್ದಾಳೆ ರೂಬಿ, ನಾನು ಹಣ ತಿಂಗಳು ಪ್ರತಿ ತಿಂಗಳು ಹಣ ಖರ್ಚಿ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾಳೆ. ಅಯ್ಯೋ ತುಳಸಿ, ನಾನು ನಿನಗೆ ಇದುವರೆಗೆ 1 ರೂಪಾಯಿ ಕೂಡ ಖರ್ಚು ಮಾಡಲಿಲ್ಲ. ಆದರೆ ಇನ್ನು ಮುಂದೆ ಖಂಡಿತವಾಗಿಯೂ ನಿನಗೆ ಏನೆಲ್ಲ ಖರ್ಚು ಬರುತ್ತದೆ ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ. ಯಾಕಂದರೆ ನನ್ನಲ್ಲಿರುವಂಥ ಅನೇಕ ಕೆಟ್ಟ ಸ್ವಭಾವಗಳಿಗಾಗಿ ನಾನೇ ಅಸಹ್ಯಪಟ್ಟಿದ್ದೇನೆ. ಖಂಡಿತ ಆ ಗುಣಗಳನ್ನು ನಾನು ಇನ್ನು ಮುಂದೆ ಸಾಯಿಸಿ ಖಂಡಿತ ನಿನಗೆ ಏನೆಲ್ಲ ಖರ್ಚು ಬರುತ್ತದೆ ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಇನ್ನು ಮುಂದೆ ನನ್ನ ಜೀವಿತವನ್ನು ಸಹ ನಾನು ಯೇಸುವಿಗಾಗಿ ಒಪ್ಪಿಸಿಕೊಟ್ಟಿದ್ದೇನೆ. ನೋಡು, ನನಗೆ ರೂಪಿಯ ಮುಖಾಂತರವಾಗಿ ಅನೇಕ ಸಂಗತಿಗಳನ್ನು ಕಲಿತುಕೊಳ್ಳಲು ಸಾಧ್ಯವಾಯಿತು. ಅವಳು ಸ್ವಲ್ಪ ಸಂಬಳದಲ್ಲೇ ಅನೇಕ ಅಗತ್ಯತೆಗಳನ್ನು ಪೂರೈಸುವುದನ್ನು ನಾನು ಕಣ್ತುಂಬ ಕಾಣ್ತಾ ಇದ್ದೇನೆ. ಅನೇಕರನ್ನು ಪ್ರೀತಿ ಮಾಡುವಂಥದ್ದು, ಅನೇಕರಿಗೆ ಕೊಡುವಂಥದ್ದು, ಅನೇಕರನ್ನು ಸಂತೈಸುವಂಥದ್ದನ್ನು ನಾನು ಕಾಣುತ್ತಾ ಇದ್ದೇನೆ. ಇದು ತುಂಬ ಗ್ರೇಟ್ ರೂಬಿ ನೀನು. ಇದು ನನ್ನ ಬಲ ಜ್ಞಾನದಿಂದ ಅಲ್ಲ, ಇದು ದೇವರ ಕೃಪೆಯು. ಅಂದು 5 ರೊಟ್ಟಿ 2 ಮೀನು ಒಂದು ಹುಡುಗನ ಕೈಯಲ್ಲಿದ್ದಾಗ ಅಲ್ಲಿ ಅದ್ಭುತ ನಡೆಯಲಿಲ್ಲ. ಅದೇ ನನ್ನ ಏಸಪ್ಪನ ಕೈಗೆ ಬಂದಾಗ ಅಲ್ಲಿ ಅದ್ಭುತ ನಡೆಯಿತು. ಹಾಗೆ ನನಗೆ ಬರುವಂಥ ಸಂಬಳದಲ್ಲಿ ನಾನು ಸ್ವಲ್ಪ ತೆಗೆದುಕೊಂಡು ಬೇರೆಯವರಿಗೆ ಕೂಡ ನನಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. ಇನ್ನು ಮುಂದೆ ಖಂಡಿತ ನಾನು ಯೇಸುವಿಗಾಗಿ ಜೀವಿಸುತ್ತೇನೆ. ನಾನು ಕೂಡ ಯೇಸುವಿಗಾಗಿ ಜೀವಿಸುತ್ತೇನೆ. ಸತ್ತರೂ ಯೇಸುವಿಗಾಗಿ.